ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, PSTR, GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಟೈಮ್ ಏನು C&R ರೂಲನ್ನು ಬಿಟ್ಟಿದ್ರು, ಅದಕ್ಕೆ ಅಬ್ಜೆಕ್ಷನನ್ನು ಏನು ತೆಗೆದುಕೊಂಡಿದ್ರು, ಅಂತಹ ಎಲ್ಲ ಅಬ್ಜೆಕ್ಷನ್ಗಳನ್ನು ಕನ್ಸಿಡರ್ ಮಾಡಿ ಇವಾಗ ಫೈನಲ್ ಆಗಿರ್ತಕ್ಕಂತಹ C&R ರೂಲನ್ನು ಬಿಟ್ಟಿದ್ದಾರೆ. ಅಂದರೆ ಇದು C&R ರೂಲ್ ಬಂದಿರತಕ್ಕಂಥದ್ದು ದಿನಾಂಕ 10/8/2026ಕ್ಕೆ ಈ C&R ರೂಲನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಹೊರತುಪಡಿಸಿ ಬಾಕಿ ಎಲ್ಲ ನಿಯಮಗಳು ಮೊದಲಿನ C&R ರೂಲಲ್ಲಿ ಅದರಲ್ಲಿ ಏನಿತ್ತೋ ಅದೇ ನಿಯಮಗಳು ಆಲ್ಮೋಸ್ಟ್ ಇದರಲ್ಲಿ ಇರುವಂಥದ್ದು. ಹಾಗಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಬೇಕಿದ್ರೆ ನೀವು PDF ಫೈಲನ್ನು ಓದ್ಕೋಬೋದು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಬೋದು. ಬಟ್ ಎಲ್ಲೆಲ್ಲಿ ಚೇಂಜಸ್ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಾನು ನಿಮಗೆ ನೇರವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ PSTR ಬಗ್ಗೆ ಮಾತನಾಡೋದಾದರೆ, PSTRನ್ನು ಮೊದಲು ಏನಂತ ಕನ್ಸಿಡರ್ ಮಾಡಿದರು ಅಂದರೆ ಓವರಾಲ್ ಆಗಿ 50% ಇರಬೇಕು, ಪ್ಲಸ್ ಸಬ್ಜೆಕ್ಟ್ ವೈಸು 50% ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು ಅಂತ ಹೇಳ್ತಾಯಿದ್ರು. ಬಟ್ ಈಗ ಅದನ್ನು ಕ್ಯಾನ್ಸಲ್ ಮಾಡಿ ನಾರ್ಮಲ್ ಆಗಿ ಅಂದರೆ ಜನರಲ್ ಆಗಿ ತುಂಬ್ಕೊಳ್ಬೇಕು. ಅದ್ರ ಜೊತೆಗೆ 50% ಓವರಾಲ್ ಆಗಿದ್ದರೆ ಸಾಕು, ಸಬ್ಜೆಕ್ಟ್ ವೈಸ್ 50%ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ, PUCಯಲ್ಲಿ ಕನಿಷ್ಠ 50% ಅಂಕಗಳನ್ನು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾವನ್ನು ಮುಗಿಸಿದರೆ ಅಂತಹ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಈಗಲೇ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಸಬ್ಜೆಕ್ಟ್ ವೈಸು 50%ನ್ನು ತೆಗೆದಿದ್ದಾರೆ. ಓವರಾಲ್ ಆಗಿ 50%ನ್ನು ಮಾಡಿದರೆ ಅಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು ಇದ್ರ ಬಗ್ಗೆ ಜಾಸ್ತಿ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮೊದಲೇನು ಡ್ರಾಫ್ಟಲ್ಲಿತ್ತು ಅಂತಹ ಡ್ರಾಫ್ಟನ್ನೇ ಈಗ ಚೇಂಜಸ್ ಮಾಡಿ ಬಿಟ್ಟಿದ್ದಾರೆ. ಸೊ ಏನೇನು ಚೇಂಜಸ್ ಆಗಿದೆ ಅದನ್ನು ಮಾತ್ರ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ಜನರಲ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಓವರಾಲ್ ಆಗಿ 50% ಬಗ್ಗೆ. ಆದರೆ ಇನ್ನು ಅದನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಂದರೆ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಅಥವಾ ಅಂಗವೈಕಲ್ಯವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು PUCಯಲ್ಲಿ ಕನಿಷ್ಠ 45% ಅಂಕಗಳನ್ನು ಪಡೆದಿರತಕ್ಕದ್ದು. ಅಂತಹ SC ST ಕೆಟಗರಿ 1 ಮತ್ತು ಫಿಸಿಕಲಿ ಡಿಸೇಬಲ್ಡ್ ಇರತಕ್ಕಂತಹ ಅಭ್ಯರ್ಥಿಗಳು 45% ಅಂಕವನ್ನು ಪಡೆದುಕೊಂಡಿದ್ದರೆ PUCಯಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಅದರ ಜೊತೆಗೆ TETಯನ್ನು ಕೂಡ ಮಾಡಿಕೊಂಡಿರಬೇಕು. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, TET ಪೇಪರ್ 1ಅನ್ನು ಪಾಸ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಇದಷ್ಟು PSTRಗೆ ಸಂಬಂಧಪಟ್ಟ ಹಾಗೆ. ಆದರೆ ಇನ್ನು GPSTRಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಮೊದಲು ಏನಿತ್ತೋ ಎಲ್ಲವೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು. ಹಾಗೆ HSTRಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. ಮೊದಲು ಯಾವ ರೀತಿ ಡ್ರಾಫ್ಟಲ್ಲಿ ಬಿಟ್ಟಿದ್ರು ಅದೇ ರೀತಿಯಾಗಿ ಬಿಟ್ಟಿದ್ದಾರೆ. ಇನ್ನೊಂದು ಸಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ HSTRಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ತಾ ಇದ್ದಾರೆ. CBZಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ತಾ ಇದ್ದಾರೆ. ಹಾಗೆಯೇ ತಿರ್ಗಾ ಯಾವುದು ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಇಂಗ್ಲೀಷ್, ಕನ್ನಡ, CBZ ಮತ್ತು ಸೋಷಿಯಲ್ ಸೈನ್ಸ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ HSTRಗೆ ಸಂಬಂಧಪಟ್ಟ ಹಾಗೆ. ಇದನ್ನು ಹೊರತುಪಡಿಸಿ ಪೇಪರಲ್ಲಿ ಅಂದರೆ ಎಕ್ಸಾಮ್ ಪ್ಯಾಟರ್ನಲ್ಲಿ ತುಂಬ ಬದಲಾವಣೆ ಆಗಿದೆ. ಲಾಸ್ಟ್ ಟೈಮ್ ಏನು ಬಿಟ್ಟಿದ್ರು, 3 ಪೇಪರನ್ನು ಕನ್ಸಿಡರ್ ಮಾಡಿದರು, ಆಮೇಲೆ ಡಿಸ್ಕ್ರಿಪ್ಟಿವ್ ಪೇಪರನ್ನು ಇಟ್ಟಿದ್ರು. ಬಟ್ ಅದಕ್ಕೆ ಅಬ್ಜೆಕ್ಷನನ್ನು ಫೈಲ್ ಮಾಡಿರೋದ್ರಿಂದ ಅಂತಹ ಎಲ್ಲ ನಿಯಮಗಳನ್ನು ಚೇಂಜಸ್ ಮಾಡಿ 2 ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದೇನೇನು ಪತ್ರಿಕೆ 1 PSTRಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ, ಅಂದರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಮಾತನಾಡೋದಾದರೆ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಾಗಿರುತ್ತೆ. ಅದರಲ್ಲಿ ಈ ಕೆಳಕಂಡಂಥ ಎಲ್ಲ ವಿಷಯಗಳು ಇರ್ತವೆ. ನೀವು ಅದನ್ನು ಸ್ವಲ್ಪ ಓದ್ಕೊಳ್ಳಿ. ಹಾಗೆಯೇ 2ನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆಯಾಗಿರುತ್ತೆ. 100 ಅಂಕದ ವಸ್ತುನಿಷ್ಠ ಪರೀಕ್ಷೆ ಇದಾಗಿರುತ್ತೆ. ಅಂದರೆ ಆಬ್ಜೆಕ್ಟಿವ್ ಟೈಪ್ ಅಥವಾ MCQ ಅಂತ ನಾವೇನು ಕರಿತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಕ್ವಶನ್ ಪೇಪರು ಇದಾಗಿರುತ್ತೆ. 100 ಪ್ರಶ್ನೆಗಳಿಗೆ 100 ಅಂಕಗಳನ್ನು ಹೊಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ. OMR ಸೀಟಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. OMR ಸೀಟಲ್ಲಿ ಆನ್ಸರನ್ನು ಉತ್ತರಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇದು PSTRಗೆ ಸಂಬಂಧಪಟ್ಟ ಹಾಗೆ. ಆದರೆ ಇದೇ ರೀತಿ ದೈಹಿಕ ಶಿಕ್ಷಕರ ಎಕ್ಸಾಮು ಕೂಡ 2 ಪೇಪರನ್ನು ಒಳಗೊಂಡಿರುತ್ತೆ. ಹಾಗೆ GPSTR ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 6ರಿಂದ 8ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ, ಅಲ್ಲೂ ಕೂಡ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಾಗಿರುತ್ತೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ. ಹಾಗೆಯೇ ಪತ್ರಿಕೆ 2ರ ಬಗ್ಗೆ ಮಾತನಾಡುವುದಾದರೆ, ಇಲ್ಲಿ ಸ್ವಲ್ಪ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಭಾಷಾ ಶಿಕ್ಷಕರು ಕನ್ನಡ ಅಂತ ಬಂದಾಗ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 100 ಅಂಕಗಳನ್ನು ಹೊಂದಿರುತ್ತವೆ OMR ಸೀಟಲ್ಲಿ.
ಫಿಲಪ್ ಮಾಡಬೇಕಾಗತ್ತೆ. MCQ ಪೇಪರ್ ಇದಿರುತ್ತೆ. ಡಿಸ್ಕ್ರಿಪ್ಟಿವ್ ಲೆವೆಲ್ ಇತ್ತು 3 ವರ್ಷದ 3 ರಿಕ್ರೂಟ್ಮೆಂಟ್ಗಳು GPSTRಗೆ ಏನು ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಎಕ್ಸಾಮ್ ನಡೆದಿದ್ವು. ಬಟ್ ಈ ಸಾರಿ ಅದನ್ನು ಕ್ಯಾನ್ಸಲ್ ಮಾಡಿ OMR ಸೀಟಲ್ಲಿ ಅಂದರೆ 2 ಪತ್ರಿಕೆಗಳು ಡಿಸ್ಕ್ರಿಪ್ಟಿವ್ ಇಲ್ಲದೇ MCQ ಆಧಾರದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು GPT ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಅದೇ GPT ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಟೀಚರ್ಗೆ ಸಂಬಂಧಪಟ್ಟಂತಹ 2ನೇ ಪತ್ರಿಕೆ ಏನಾಗಿರುತ್ತೆ, ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಹೊಂದಿರುವ 100 ಅಂಕಗಳ ಪ್ರಶ್ನೆ ಪತ್ರಿಕೆ OMR ಅಲ್ಲಿ ತುಂಬುವಂಥದ್ದಾಗಿರುತ್ತೆ. ಇನ್ನು ಅದೇ ರೀತಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರದ್ದು ಕೂಡ ಇರುತ್ತೆ, ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರದ್ದು ಕೂಡ ಇರುತ್ತೆ. ಜೊತೆಗೆ ಜೀವ ವಿಜ್ಞಾನ ಶಿಕ್ಷಕರು ಅಂದರೆ CBZನ ಶಿಕ್ಷಕರಿಗೂ ಕೂಡ ಸೇಮ್ ಏನು 3 ಪತ್ರಿಕೆಗಳಿದ್ವು ಅದನ್ನು ಕ್ಯಾನ್ಸಲ್ ಮಾಡಿ 2 ಪತ್ರಿಕೆಗಳನ್ನು ಮಾತ್ರ ಮಾಡಿದ್ದಾರೆ. ಇನ್ನು ಅದೇ ರೀತಿ ಗಣಕ ವಿಜ್ಞಾನದ ಶಿಕ್ಷಕರ ನೇಮಕಾತಿಯೂ ಕೂಡ 2 ಪತ್ರಿಕೆಗಳ ಆಧಾರದ ಮೇಲೆ ನಡೆಯುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ, ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳಿಗೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಪತ್ರಿಕೆ ಇರುತ್ತೆ. MCQ ಆಧಾರದ ಮೇಲೆ ಇರುತ್ತೆ. ಇನ್ನು 2ನೇ ಪತ್ರಿಕೆ ವಿಷಯ ನಿರ್ದಿಷ್ಟ ಪತ್ರಿಕೆಯಾಗಿರುತ್ತೆ. ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟವರು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು 100 ಅಂಕಗಳಿಗೆ ಬರೀಬೇಕು, OMR ಅಲ್ಲಿ ತುಂಬಿಕೊಡಬೇಕು, ಅಂದರೆ MCQ ಆಧಾರದ ಮೇಲೆ ಇರುತ್ತೆ. ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ. 100 ಅಂಕಗಳ OMR ಶೀಟನ್ನು ಕೊಟ್ಟಿರ್ತಾರೆ, ನೀವು ಅದರಲ್ಲಿ ಫಿಲಪ್ ಮಾಡಬೇಕಾದಂತಹ ಅನಿವಾರ್ಯತೆ. ಹಾಗೆ CBZಗೆ ಸಂಬಂಧಪಟ್ಟ ಹಾಗೆ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿರುತ್ತೆ. ಒಟ್ಟಾರೆಯಾಗಿ ಮಾತನಾಡುವುದಾದರೆ ಮೊದಲಿನ ಪ್ಯಾಟರ್ನನ್ನು ತೆಗೆದು 2 ಪೇಪರ್ಗಳನ್ನು ಇಟ್ಟಿದ್ದಾರೆ. ಅದರಲ್ಲೂ ಕೂಡ MCQ ಆಧಾರದ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಕೂಡ ಹೌದು. ಯಾಕಂದರೆ ತುಂಬ ಅಭ್ಯರ್ಥಿಗಳು GPSTRಗೆ ರಿಟನ್ನಿಗೆ ಪ್ರಿಪ್ರೇಷನನ್ನು ನಡೆಸಿ ಎಲ್ಲ ವ್ಯವಸ್ಥಿತವಾದಂತಹ ತಯಾರಿಯನ್ನು ಮಾಡಿಕೊಂಡಿದ್ರು. ಈಗ ಆಲ್ ಆಫ್ ಸಡನ್ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಇಟ್ಟಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಅಂಥ ಅಭ್ಯರ್ಥಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ವೆರಿ ಹ್ಯಾಪಿ. ಯಾಕಂತ ಹೇಳಿದರೆ ಅವರಿಗೆ ಡಿಸ್ಕ್ರಿಪ್ಟಿವ್ ಲೆವೆಲ್ ತೆಗಿಬೇಕಾಗಿತ್ತು, MCQ ಆಧಾರದ ಮೇಲೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕಾಗಿತ್ತು. ಅಂಥ ಅಭ್ಯರ್ಥಿಗಳಿಗೆ ಇದು ಖುಷಿ ತಂದಿರತಕ್ಕಂತಹ ಸಂಗತಿಯಾಗಿದೆ. ಸೊ ಒಟ್ಟಾರೆಯಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದಕ್ಕಿಂತ ಕಾಲ್ಫರ್ಮ್ ಆಗ್ತಾ ಇದೆ ಅಲ್ವಾ, ಅದು ತುಂಬ ಖುಷಿ ಪಡುವಂತಹ ವಿಚಾರ. ಇನ್ನೊಂದು ವಿಷಯದಲ್ಲಿ ತುಂಬ ಬದಲಾವಣೆ ಆಗಿದೆ. ಅದೇನಂತ ಹೇಳಿದರೆ, ಕಳೆದ ಡ್ರಾಫ್ಟಲ್ಲಿ ಬಯೋಮಿತಿಗೆ ಸಂಬಂಧಪಟ್ಟ ಹಾಗೆ ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು. ಈ ಸಾರಿ ಅದನ್ನು ಕರೆಕ್ಷನ್ ಮಾಡಿ ಸರಿಯಾದ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಏನಾಗಿದ್ದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯ ವ್ಯಕ್ತಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ, ಪ್ರವರ್ಗ 2A 2B 3A 3Bಗೆ ಸಂಬಂಧಪಟ್ಟ ಹಾಗೆ ಗರಿಷ್ಠ ವಯೋಮಿತಿ 43 ವರ್ಷ, ಹಾಗೆ ಸಾಮಾನ್ಯ ಅರ್ಹತೆ ಅಥವಾ GM ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷ ಅಂತ ಹೇಳಿ ಕರೆಕ್ಷನ್ ಮಾಡಿ ಬಿಟ್ಟಿದ್ದಾರೆ. ಸರ್ ಇದಷ್ಟೇನಾ ವಯೋಮಿತಿ ಅಂತ ಕೇಳಿದರೆ ನೋ. ಈ 3 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರ ಒಂದು ಸಾರಿಗೆ ಅಥವಾ ಒಂದು ಬಾರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದೆಯೋ ಅದೆಲ್ಲವೂ ಕೂಡ ಇವುಗಳಿಗೆ ಅನ್ವಯಿಸುತ್ತೆ. ಹಾಗಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು ಸಾರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ, ಇವು 3ಕ್ಕೂ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ವಯೋಮಿತಿ ಬರ್ತಾ ಇದ್ದರೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಸೊ ಹಾಗಾಗಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಕನಿಷ್ಠ ವಯೋಮಿತಿ ಎಷ್ಟಿರಬೇಕು? 21 ವರ್ಷ ಇರಬೇಕು. 21 ವರ್ಷ ಮೇಲಿರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಗರಿಷ್ಠ ವಯೋಮಿತಿಗೆ 5 ವರ್ಷ ಆ್ಯಡ್ ಮಾಡಿಕೊಡ್ರಿ. ಮಾಡ್ಕೊಂಡಾದ್ಮೇಲೆ ಅದರ ಒಳಗಡೆ ನಿಮ್ಮ ವಯೋಮಿತಿ ಬರ್ತಾ ಇತ್ತು ಅಂತ ಹೇಳಿದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.